ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಈಗಷ್ಟೇ ಜಳಕ ಪೂಜೆ ಆತ, ಊಟ ಮಾಡಬೇಕು. ಊಟ ಮಾಡೋಣ ಅಂತ ಬರ್ರಿ. ಮೂರ್ದಾರ ಬಾಳಿ ಕಡ ತೊಂಬರ ಅಡುಗೆ ಐತಿ ಮಾಡೋದು. ಯಾರು ಕಳ್ಳರು ಬಂದಾರ ನಮ್ಮ ಮನೆಗೆ. ಏನೋ ಮಾಡಕ್ಕೆ ರೊಟ್ಟಿ ಯಾರೀಶ್ ರೊಟ್ಟಿ ತಗೊಳಕತ್ತಾಳಕಿ. ಯಾರು ಊಟ ಮಾಡಂದ್ರಿ ನಿನಗೆ? ನೀವು ದೊಡ್ಡಪ್ಪ
ಗಣೇಶ ಬಾಯಿ ಹಾಕೊಂಡು ತಿಂದು ನೆಟ್ಟಗ ತೆಗೆದಿಟ್ಟು ಹೋಗೋದು ಏನು ಗೊತ್ತಾಯಿಲ್ಲ ಅವಂಗ. ನಾನು ಪೀಸ್ ಹಾಕೊಂಡೇನ್ರಿ. ಅಲ್ಲಿ ತೋರ್ಸಿದ ಕನ್ಸಂಗಿಲ್ಲ ಅದ ನೋಡಿ ನಿಮ್ಮ ಮೈನೇ ಮೊನ್ನೆ ಪೀಸ್ ತಿಂದಿಲ್ಲ ಅಂತೇಳಿ ಇವತ್ತು ಚಿಕನ್ ಪೀಸ್ ತಿನ್ನಾಕತ್ತಾಳ. ಮುಂಜಾನೆ ಹೊಳತ್ಲಿ ಇವ್ರಿಗೆ ಏನ್ ಮಾಡೀನಿ ಗೊತ್ತೇನ್ರಿ, ಚಿಕನ್ ಮಾಡಿಟ್ಟೇನಿ ತಂದಿಗೆ ಮಗಳಿಗೆ ಚಿಕನ್. ನಾನು ಏನ್ ಮಾಡ್ಕೊಂಡೇನಂತ ಹೇಳಿ ತೋರಿಸ್ತೇನೆ. ಜಿಗಟ ಕಡಿಮೆ ಹಾಕೊಂಡೇನಿ, ಇದೊಂದು ರೊಟ್ಟಿ ಕಡಕಾಯಿ ಬೇಯಿಸ್ಕೊಂಡೇನಿ, ಒಂದ ರೊಟ್ಟಿ ಸಾಕು. ಚಿಕನ್ ತಿನ್ನಂಗಿಲ್ಲ ನೀ? ಹೆಸರು ಕಾಳಿನ ಪಲ್ಯ ಮಾಡಿ ನಾನು ಹೆಸರು ಕಾಳಿನ ಪಲ್ಯ ಹಚ್ಕೊಂಡ ತಿಂತೇನೆ. ಈ ಹೆಸರು ಕಾಳಿನ ಪಲ್ಯ ಐತಿ ನೋಡು. ಯಾವಾಗ ಬರ್ತಾನ? ನೀವು ಬರೋ ಕರ್ಕೊಂಡ್ ಬರ್ತೀರಿ, ಲೇಟ್ ಆಗಿ ಬರ್ತಾನ? ಗೊತ್ತಿಲ್ಲ ಇನ್ನ ಬಸ್ ಹತ್ತಿಲ್ಲ. ಬಸ್ ಆನ್ ಮಾಡಾಕ ಕರ್ಕೊಂಡು ಹೆಸರು ಕಾಳಿನ ಪಲ್ಯ ಜೋಳದ ರೊಟ್ಟಿ ಮಸ್ತ್ ಕಾಂಬಿನೇಷನ್. ಅನ್ನ ಐತಿ, ಗೊಂಜಾಳ ಕಿಚಡಿ ಐತಿ, ಮಜ್ಜಿಗೆ ಮಾಡ್ತೇನೆ ನೋಡು. ಯಾಕೆ ಮಗಳು ಅಂದ್ರೆ ಅವನಿಟ್ಟ ಮೊಸರು ಹಾಕೊಂಡ್ರಿ ಕೆಣ್ಣಿ ಸೈಡ್ ತೆಗೆದಿರ್ತೇನೆ ನಾನು, ಯಾಕಂದ್ರೆ ಬೆಣ್ಣೆ ಬೇಕಲ್ಲ. ನಮ್ಮ ಮನೆಯವರು ಸಹಿತ ಅವ್ರಿಗೆ ಪಾಪ ಕೆಣ್ಣಿ ಮೊಸರು ಹಾಕಂಗಿಲ್ಲ. ನಾನು ಮೊಸರು ಹಾಕೊಂಡಿಂದ ಸ್ವಲ್ಪ ಹಾಕೋಬೇಕಾಗ್ತೈತ್ರಿ. ಹೊರ ಕುಂತ್ಕೊಂಡ ಗಾಳಿಗೆ ಪದಸಿರೆ ಊಟ ಮಾಡ್ತೇನೆ. ನಿಮ್ ದೊಡ್ಡಪ್ಪ ಅವ್ ಮಾಡಿದ್ ನೋಡಿ ಯಾವಾಗ ಅಡಿಗೆ ಹಂಗೆ ಹೇಳಿ ನಿನಗ ಅಂದ್ರೆ ಉಲ್ಟಾ ಅದು ಚಲೋ ಆಗೈತಿಲ್ಲ, ಮಸ್ತ್ ಐತಿ. ಮತ್ತೆ ಆಮೇಲೆ ಸಿಗ್ತೇನ್ರಿ. ಇವತ್ತ ಹೆಸರು ಕಾಳು ಪಲ್ಯ, ಅನ್ನ, ಗೊಂಜಾಳ ಕಿಚಡಿ, ಮಜ್ಜಿಗೆ, ರೊಟ್ಟಿ ಎಲ್ಲ ಮಾಡೀನಿ. ಎಲ್ಲ ಅಡಿಗೆ ಆಗೈತಿ. ಈಗ ಪಂಚಾಯತ್ ಮೀಟಿಂಗ್ ಐತಿ, ಮೀಟಿಂಗ್ ಹೊಂಟೀನಿ, ಬಂದಿಂದ ಸಿಗ್ತೇನೆ. ಹೋಗಿ ಮಟ್ಕರ್ಕಿ ಹೋಗ್ಬೇಕು ನೋಡ್ರಿ. ನಮ್ಮ ಮನೆಯವ್ರು ಅಲ್ಲೇ ಉಳ್ಕೊಂಡ್ರೆ ಅವ್ರದ್ದೇನೋ ಕೆಲಸ ಇಲ್ಲ ಬೆಲ್ಲಿ ಬಿಟ್ರೆ ಹಾಕ್ಬಿಟ್ಟು ಹೋದ್ರು. ಕಣ ಇಲ್ಲ ಅಣ್ಣ ಇಲ್ಲೇ ಇಳಿಸಂತಾನೆ. ಮತ್ತು ಅವ್ರಿಗೆ ಮಳೆ ಬರ್ತಿಲ್ಲ, ಮತ್ತು ಅನ್ಕೊಂಡಿದ್ದೆ ಗೋಟ ಹೊಡೆದು ಕಟ್ಟಿರೋನು ಹಂಗೆ ಸಣ್ಣಗೆ ಜಿಟಿ ಮಳೆ ಹತ್ತೇ ಬಿಟ್ಟೈತೆ ನೋಡ್ರಿ. ನಿನ್ನೆಯಿಂದ ಶುರು ಆಗೈತಿ ಮತ್ತು ಮಳೆ. ದೇವಿ ಅಲ್ಲೇದಾಳ, ಅಲ್ಲೇದಾಳ ಏನು ನೆಲ ಸಹಿತ ತೊಳೆಯಂಗಿಲ್ಲ ಈ ಮಳೆಗೆ. ನಾನು ಮನೆ ಮಳೆ ಐತಿ. ನಾವು ಈಗ ದನಗಳು ಮೇಯ್ಸಕ್ಕಂತ ಬಂದ್ವಿ. ಕುಡಿ ತಗೊಂಬಂದೆ. ಟೈಮ್ ಒಂದು ಅರ್ಧ ತಾಸು ಅಷ್ಟೇ. ಮುಂಜಾನೆಗಿಂದ ಜಿಟಿ ಮಳೆ ಎತ್ತಿತ್ತು, ಹಂಗಾಗಿ
ಅದು ಅಲ್ಲೆಲ್ಲಿ ಗೂಟ ಬಿಡೋದು ಕಟ್ಟಿದ್ದಳ. ಈಗ ಒಂದು ಅರ್ಧ ತಾಸು ಮೇಯಿಸ್ಕೊಂಡು ಮನೆ ಕಡೆ ಹೊಡ್ಕೊಂಡು ಹೋಗ್ಬಿಡೋದು. ಅದ್ರದ್ದೇನು ಬರೀ ಸುತ್ತಾಕೊಳ್ಳೋದಲ್ಲ ದಗದು. ಇದು ಹಂಗೆ ಇದು ಇಲ್ಲ ಸುತ್ತಾಕೊಂಡಿಲ್ಲ. ಗರಿ ಗಾರೆ ಯಾರು ನೀವು ಇಲ್ಲಾಕೆ ಬಂದಿರಿ? ಯಾರ ಮನಿ ರೀ? ಹೌದ್ರಿ, ಅವ್ರ ಮನಿನ ಗೊತ್ತಿಲ್ರಿ ನಮ್ಗೆ. ಹಿಂಗೆ ಈ ಕಡೆ ಎಲ್ಲ ಬರಾಕ್ ಹೋಗ್ಬೇಡ್ರಿ, ನಾಯಿ ಭಾಳ ಬೆರಿಕಿದಾವ್ರಿ ನಮ್ಮ ಮನ್ಯಾಗ. ಇಲ್ರಿ, ನಾಯಿಗಳು ಭಾಳ ಅದಾವ್ರಿ, ಹಂಗೆಲ್ಲ ಬರಾಕ್ ಹೋಗ್ಬೇಡ್ರಿ. ಅಲ್ಲಿ ಬೇವಿನ ಗಿಡ ಐತಿಲ್ಲ, ಅಲ್ಲಿ ನಿಂತ ಹರ್ನ ಹೊಡೆದ ಕೇಳ್ಬೇಕ್ರಿ ನೀವು. ಹಿಂಗೆಲ್ಲ ಬರಾಕ್ ಹೋಗ್ಬೇಡ್ರಿ ಈ ಕಡೆ. ಮತ್ತು ಈ ಕಡೆ ನಾಯಿ ಕಡ್ದ್ರೆ ನಾವು ಜವಾಬ್ದಾರ ಅಲ್ರಿ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನು ಆಗೈತ್ರಿ? ಅವು ನಮ್ಮವರಾಗಲಿ ಮಂದಿಯವರಾಗಲಿ. ಆತಾಡ್ರಿ. ಮಾಡಿ ತತ್ತಿ ಬಂದಾನ, ಯಾರ ತತ್ತಿ ಬಂದಾರ ಅಂತಾನೆಲ್ಲ. ಎಷ್ಟು ಅದಾವ್ರಿ ಇದು, ಎಷ್ಟು ಕೊಟ್ಟಿರಿ ಅಂತಂದ್ರೆ ಅದನ್ನೆಲ್ಲ ಕಟ್ಕೊಂಡು ನಿನಗೇನು ಆಗ್ಬೇಕಾಗೈತಿ? ತತ್ತಿ ಮುಂಜಾನೆ ಹೋದಾರಪ್ಪ ಅಂತಾನೆ, ಎಷ್ಟು ಕೊಟ್ಟಿರಿ ಅಂತಂದು ಅದನ್ನೆಲ್ಲ ಕಟ್ಕೊಂಡು ನಿನಗೇನು ಆಗ್ಬೇಕಾಗೈತಿ ಅಂತಾನೆ. ಯಾರಿಗೆ ಗೊತ್ತು? ಮಾನಿಲ್ ದನ ಬಿಟ್ಟಿದ್ದೀನಿ ನಾನು ಬಸ್. ಅವತ್ತು ಹೇಳಿ ನೀವು ಎಲ್ಲಿಗೆ ಹೋಗಿದ್ದಿರಲ್ಲ, ಸುಮ್ಮ ಹೋದ್ರವ್ರು. ಹಂಗಾತ್ ನೀನು ಬಾಳೆ ಬ್ಲ್ಯಾಕಿ. ಹಾಂ, ನನ್ನ ಕೇಳಿದೇನಿ. ಅಪ್ಪ ಮನ್ಯಾಗ ಅದಾನ. ಯಾಕ ಅದೊಂದು ಐತನ? ಏನು ಮಾಡಿದೀನಿ ಇಷ್ಟತನ? ಇಷ್ಟು ಮೇವು ಐತಿ ಬಿಟ್ಟು ಗೊತ್ತ. ದನ ಮೇಯ್ಸುದ್ರಿ ಮಡ್ಡೆ. ಇಲ್ಲೇ ಮೇಯ್ಸಿಲ್ಲ. ತಪ್ಪಿ ಆ ದನಗಳು ಬಂದು ದನಗಳ ಹಿಂದಿಂದ ಬಂದು ಬಿಟ್ಟಿವಿ. ನಿಮ್ದೆಲ್ಲ ಐತ್ರಿ ಮನೆ? ಅವ್ರದಾಗ ಐತೆನ? ಲಗುನ ಹೋಗಿ ಲಗುನ ಬಾ. ಈಗ ಮೇವು ಕಡ್ದಿಟ್ಟಿನ ಸಜ್ಜಿ ಮೇವು ಎದರದು ಎಲ್ಲಿ ಐತಿ? ತೊಗೊಂಬಂದೇನ? ಕರ್ಕೊಂಡು ಕೀಲಿ ಹಾಕೊಂಡು ಬಸವ ಹಾಲ ಹಿಂಡಿಡ್ಬೇಕಂತ. ಅವ್ರು ಬರೋದಲ್ಲ ಅಂತೇವ ಆಯ್ತಾನ. ಲಗುನ ಬಾ ಹಂಗಾರ ನೀ. ಮತ್ತೆ ಇವತ್ತಿನ ಸಿಂಪಲ್ ಲಾಗ್ ಇಷ್ಟ ಆಗಿತ್ತು ನೋಡ್ರಿ. ಮಧ್ಯಾಹ್ನ ಮ್ಯಾಗ ನಾನು ಅಲ್ಲಿ ಮೀಟಿಂಗ್ ಹೋದಾಗ ಅಪ್ಪ ಬಂದಿದ್ರು. ಅವಾಗೇನು ನಂಗೆ ಮತ್ತೆ ವಿಡಿಯೋತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಹಂಗೆ ಒಂದಿಟ್ಟು ಮಳೆ ಪಳಿ ಇತ್ತು. ನಾನು ಸ್ವಲ್ಪ ತೋರಿಸ್ಕೊಂಡು ಬಂದಿದ್ನೆಲ್ಲ. ಹೊಳ್ಳೆ ಕಟ್ ಮತ್ತು ದನ ಮಿಸಾಕತ್ತಿ ಹೋಗಿದ್ವಿ. ನಾನು ಇಲ್ಲೇ ಸೀರೆ ಫೋಟೋ ಏನು ಹಾಕೇನಲ್ಲ, ಇವು ಪ್ಯೂರ್ ಸಿಲ್ಕ್ ನೋಡ್ರಿ, ಇಳ್ಕಲ್ ಸಾರಿ. ಇದರಲ್ಲಿ 2 ಥರ ಬರ್ತಾವೆ. ಈಗ ನಾನು ತೋರ್ಸಾಕತ್ತಿರೋದು ಪ್ರೈಸ್ ಬಂದ 8,000 ಐತಿ. ನೀವು ಆರ್ಟ್ ಸಿಲ್ಕ್ ಕಾಟನ್ ಬರ್ತಾವ. ಇದ್ರದ್ದು ಪ್ರೈಸ್ ಬಂದ 1,465 ರೂಪಾಯಿ ಐತಿ. ಇದರಲ್ಲಿ ಕಲರ್ಸು ಅವೈಲೇಬಲ್ ಅದಾವ. ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ನೀವು ನಂಬರ್ ಏನು ಡಿಸ್ಪ್ಲೇ ಆಗತ್ತಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ನಿಮ್ಗೆ 4 to 7 ಡೇಸಲ್ಲಿ ಸೀರೆ ಬಂದು ತಲುಪ್ತಾವೆ. ರಿಟರ್ನ್ ಮತ್ತು ರೀಫಂಡ್ ಆಪ್ಷನ್ ಇರೋಂಗಿಲ್ಲ, ಕಲರ್ ಎಕ್ಸ್ಚೇಂಜ್ ಆಪ್ಷನ್ ಇರೋಂಗಿಲ್ಲ. ಇಲ್ಲಿ ಫೋಟೋ ಏನು ತೋರ್ಸಾಗತ್ತಿಲ್ಲ, ಇವು ಒರಿಜಿನಲ್ ಫೋಟೋ ಒರಿಜಿನಲ್ ಕಲರ್. ಇಲ್ಲಿ ಏನು ಕಲರ್ ಬರ್ತಾವಲ್ಲ ಸೇಮ್ ಟು ಸೇಮ್ ಇವ ಬರ್ತಾವೆ. ಈಗ ತೋರ್ಸಾಕತ್ತಿರೋದ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ.
ಇದರಲ್ಲಿ ಭಾಳಷ್ಟು ನಮೂನಿ ಬರ್ತಾವೆ. ಬೆಂಟೆಕ್ಸ್ ಬಾರ್ಡರ್, ಸಿಂಗಲ್ ಬಾರ್ಡರ್, 3D 2D ಸಿಂಗಲ್ ಕಲರ್ ಹಿಂಗೆಲ್ಲನೂ ಬರ್ತಾವೆ. ನಿಮ್ಗೆ ಯಾವ ಥರ ಬೇಕು ನೋಡಿರಿ ಆ ಥರ ಎಲ್ಲ ಥರನೂ ಸಿಗ್ತಾವೆ. ನಂಬರ್ನ ನೀವು ಸೇವ್ ಮಾಡ್ಕೊಂಡ್ರೆ ಅಂದ್ರೆ ನೀವು ನಂಗೆ ಮೆಸೇಜ್ ಹಾಕಿದ್ರೆ ನಾನು ನಂಬರ್ ಸೇವ್ ಮಾಡ್ಕೊಂಡಿರ್ತೀನಿ. ಮತ್ತು ವಾಟ್ಸಪ್ ಗ್ರೂಪ್ನು ಮಾಡೀನಿ, ಅದರಲ್ಲಿ ಎಲ್ಲ ಡೀಟೇಲ್ಸ್ನು ಹಾಕಿರ್ತೀನಿ. ಯಾವ ಸೀರೆ ರೇಟ್ ಎಷ್ಟು, ಕ್ವಾಲಿಟಿ ಹೆಂಗಿರ್ತೈತಿ, ಬ್ಲೌಸ್ ಯಾವ ಥರ ಇರ್ತೈತಿ, ಪ್ರತಿಯೊಂದನ್ನು ಡೀಟೇಲ್ಸ್ ಹಾಕಿರ್ತೀನಿ. ನಿಮ್ಗೆ ಖಂಡಿತ ಇಷ್ಟ ಆಕ್ಕಾವಂತ ಅನ್ಕೋತೀನಿ. ಇಷ್ಟ ಆದರೆ ನೀವು ತೊಗೋಬೋದು. ರೇಟ್ ಓಕೆ ಅನಿಸಿದ್ರೆ ಕ್ವಾಲಿಟಿ ಹೆಂಗಿರ್ತಾವಲ್ಲ ಅದರ ತಕ್ಕಂತನ ರೇಟ್ ಇರ್ತೈತಿ. ಕ್ವಾಲಿಟಿಯಲ್ಲಿ ಏನೂ ಇದಿರಂಗಿಲ್ಲ. ಮತ್ತು ರೇಟಲ್ಲೂ ನಾನು ಫೈನಲ್ ಪ್ರೈಸ ಹಾಕಿರ್ತೇನೆ. ಜಾಸ್ತಿ ರೇಟ್ ಹೇಳಿ ಅದರಲ್ಲಿ ಅಷ್ಟು ಡಿಸ್ಕೌಂಟ್ ಕೊಡ್ತೇನೆ, ಇಷ್ಟು ಡಿಸ್ಕೌಂಟ್ ಕೊಡ್ತೇನೆ ಅಂತ ಏನು ಹೇಳಂಗಿಲ್ಲ. ಫೈನಲ್ ಪ್ರೈಸ್ ಏನು ಇರ್ತೈತಲ್ಲ ಅದನ್ನ ಹೇಳಿರ್ತೈತಿ. ಫ್ರೀ ಶಿಪ್ಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ. ನೀವು ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ನಿಮ್ಗೆ ಫ್ರೀ ಶಿಪ್ಪಿಂಗನ್ನು ಕಳಿಸ್ತೈತಿ. ಈಗ ನಾನು ಮತ್ತೆ ತೋರ್ಸಕತ್ತೀನಿ ಇವು ಇಳಕಲ್ ಸೀರೆ. ಇವಕ್ಕೂ ಪ್ರೈಸ್ ಬಂದು 7,500. ಯಾಕಂದರೆ ಇಲ್ಲಿ ಭಾಳಷ್ಟು ನಮೂನಿ ಬರ್ತಾವೆ ಇಳಕಲ್ ಸೀರೆ ಒಳಗೆ. ಹಾಗಾಗಿ ಸೇಮ್ ಅಂತ ಅನ್ನಿಸ್ತಾವೆ, ಬಟ್ ಕ್ವಾಲಿಟಿ ಬೇರೆ ಥರ ಇರ್ತೈತಿ. ಹಂಗೆ ಪ್ರೈಸು ಸಹಿತ ಬೇರೆ ಬೇರೆ ಥರ ಇರ್ತಾವೆ. ಈಗ ತೋರ್ಸಾಕತ್ತಿರೋದು ನನಗೂ ಪ್ರೈಸ್ ಕನ್ಫ್ಯೂಷನ್ ಆಗ್ಬಿಡ್ತೈತಿ. 1,555 ಅಥವಾ 1,355 ಪ್ರೈಸ್ ಐತಿ. ಇದರಲ್ಲಿ 60 ಕಲರ್ ಬರ್ತಾವೆ ಸೀರೆ. ನಿಮ್ಗೆ ಯಾವ್ದು ಬೇಕು ನೋಡ್ರಿ ಅದನ್ನು ನೀವು ಆರಾಮ್ಸೆ ತೊಗೋಬೋದು. ಬಾರ್ಡರ್ ಚೇಂಜ್ ಇರ್ತಾವೆ, ಸಖತ್ತಾಗಿರ್ತಾವೆ ಈ ಸೀರೆ ಅಂದ್ರೂ. ಮಸ್ತ್ ಅಂದ್ರೆ ಮಸ್ತ್ ಸಾಫ್ಟಾಗಿರ್ತಾವೆ. ನಾವು ವೇರ್ ಮಾಡಿದ್ರೂ ಉಬ್ಕೊಂಡು ನಿಂದ್ರಂಗಿಲ್ಲ, ಏನಿಲ್ಲ ಉಟ್ಕೊಂಡೇವೇನಿಲ್ಲ ಅಂತ ಅನಿಸ್ತೈತಿ. ಈಗ ತೋರ್ಸಾಕತ್ತಿರೋದನ್ನು ಇವು ಪ್ಯೂರ್ ಸಿಲ್ಕ್ ಸಾರಿ. ಇದರಲ್ಲಿ ನಾನು ಹೇಳಿದ್ನಲ್ಲ ಭಾಳಷ್ಟು ಇಲ್ಲಿ ಒಳಗೆ ಜರಿ ಬುಟ್ಟ ಬರ್ತಾವಲ್ಲ, ಹಾಗಾಗಿ ಕೆಲವೊಂದು ಪ್ಲೇನ್ ಬರ್ತಾವೆ. ಅದ್ರ ಮ್ಯಾಗ ರೇಟ್ ಬೇರೆ ಬೇರೆ ಥರ ಬರ್ತೈತಿ. ನಿಮ್ಗೆ ಇಷ್ಟ ಆದ್ರೆ ನೀವು ತೊಗೋರಿ. ನಂಬರ್ ಏನು ಕಾಣಿಸಾಕತ್ತಿಲ್ಲ ಅದು ನಂಬರ್ ನಂದು, ಅದಕ್ಕೆ ವಾಟ್ಸಪ್ ಮಾಡಿರಿ. ಮತ್ತು ವಾಟ್ಸಪ್ ಲಿಂಕ್ನ ಕಮೆಂಟಲ್ಲಿ